ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ನಾಟಕೀಯ ಬೆಳವಣಿಗೆ ಅಂದರೆ ಅಂಚೆ ಮತ ಎಣಿಕೆ ಟೇಬಲ್ನ ಏಜೆಂಟ್ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಚಿಕ್ಕಮಗಳೂರು ಠಾಣೆಯಲ್ಲಿ ಸುಧೀರ್ ಕುಮಾರ್ ಅವರು ದೂರನ್ನು ಕೊಟ್ಟಿದ್ದಾರೆ. ಮತ ಟ್ಯಾಂಪರಿಂಗ್ ಆಗಿರೋ ಬಗ್ಗೆ ಇವರಿಗೆ ಅನುಮಾನ ಇದೆ ಅನ್ನೋ ಕಾರಣಕ್ಕೋಸ್ಕರ ದೂರು ಕೊಟ್ಟಿದ್ದಾರೆ. 2023ರಲ್ಲಿ ಮತ ಎಣಿಕೆ ಬಳಿಕ ಅಂದಿನ ಚುನಾವಣಾಧಿಕಾರಿ ವೇದಮೂರ್ತಿ, ಅಭ್ಯರ್ಥಿ ಜೀವರಾಜ್ ಹಾಗೂ DC ರಮೇಶ್ ಇವರೆಲ್ಲ ಸೇರಿಕೊಂಡು ಸಂಚು ರೂಪಿಸಿರಬಹುದು. ಮತಗಳ ಟ್ಯಾಂಪರಿಂಗ್ ಆಗಿದೆ ಅನ್ನುವಂತಹ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ಯಾಲೆಟ್ ಪೇಪರ್ನ ತಿದ್ದಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮೂವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ಅಂತ ಮತ ಎಣಿಕೆ ಟೇಬಲ್ನ ಏಜೆಂಟ್ ಈಗ ದೂರು ಕೊಟ್ಟಿರೋದು. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಈಗ ತುಂಬಾ ಸೀರಿಯಸ್ ಆದ ಅಲಿಗೇಷನ್ಸ್ ಅನ್ನು ಮಾಡ್ತಾ ಇದ್ದಾರೆ. ಮತ ಟ್ಯಾಂಪರಿಂಗ್ ಅನ್ನುವಂತಹ ವಿಚಾರ ಎಲ್ಲೂ ಆಗದಂತಹ ಕನ್ಫ್ಯೂಷನ್ನು, ಅನುಮಾನಗಳು ತುಂಬಾ ಕಡೆಗಳಲ್ಲಿ ಮರು ಮತ ಎಣಿಕೆ ನಡೆದಿದೆ. ಅಲ್ಲಿ ಎಲ್ಲೂ ಈ ರೀತಿಯಾಗಿ ಅಲಿಗೇಷನ್ಸ್ ಕೇಳಿ ಬಂದಿರಲಿಲ್ಲ. ಇಲ್ಲಿ ಹೇಗಾಯ್ತು? ಯಾರ ಕಾರಣ ಇದಕ್ಕೆ? ಯಾರ್ಯಾರನ್ನ ದೂರಲಾಗ್ತಾ ಇದೆ ಈಗ? ಮಮತಾ, ಈಗ ಜೀವರಾಜ್ ಅವ್ರಿಗೆ 52 ಮತಗಳ ಮುನ್ನಡೆ ಬಂದಿದೆ, ಅಂದ್ರೆ ಅವರು ಗೆದ್ದಿದ್ದಾರೆ ಅಂತ ಅರ್ಥ. ಈ ಹಿನ್ನೆಲೆಯಲ್ಲಿ ಈಗ TD ರಾಜೇಗೌಡ ಅವ್ರ ಕಡೆಯವರು, ಅಂದ್ರೆ ಅವ್ರ ಏಜೆಂಟ್ ಯಾರಾಗಿದ್ರು, ಅವ್ರ ಕಡೆ ಮತಗಟ್ಟೆ ಏಜೆಂಟು ಅವರು ಸುಧೀರ್ ಕುಮಾರ್ ಅಂತ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಏನೆಲ್ಲ ಆರೋಪ ಮಾಡಿದ್ದಾರೆ ಅಂದ್ರೆ, ಕಳೆದ ಬಾರಿ ಏನು ಎಣಿಕೆ ಆಗಿತ್ತು ಆ ಸಂದರ್ಭದಲ್ಲಿ ವೇದಮೂರ್ತಿ ಚುನಾವಣಾ ಅಧಿಕಾರಿಯಾಗಿದ್ದರು, ಎಣಿಕೆ ಅಧಿಕಾರಿಯಾಗಿದ್ದರು. ಅವರು ಜೊತೆಗೆ DC ರಮೇಶ್ ಅವರು, ಜೊತೆಗೆ ಅಭ್ಯರ್ಥಿಯಾಗಿದ್ದಂತಹ BJP ಅಭ್ಯರ್ಥಿಯಾಗಿದ್ದಂತಹ ಜೀವರಾಜು, ಇವು ಮೂರು ಕೂಡ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಗಂಭೀರವಾಗಿ ಮಾಡಿದ್ದಾರೆ. ಏನೆಲ್ಲ ಟ್ಯಾಂಪರ್ ಮಾಡಿದ್ದಾರೆ ಅಂತಂದ್ರೆ, ಅವರ ಪ್ರಕಾರ ಸ್ಟ್ರಾಂಗ್ ರೂಮ್ ನ ಸೀಲ್ ಓಪನ್ ಆಗಿತ್ತು, ಕಟ್ಟಾಗಿತ್ತು. ಸೀಲ್ ಹಾಕಿರ್ಲಿಲ್ಲ, ಅದು ಕಟ್ಟಾಗಿತ್ತು. ಜೊತೆಗೆ ಮತಪತ್ರ ಇದ್ದಂತ ಟ್ರಂಕ್ ಇದೆಯಲ್ಲ, ಅದು ಕೂಡ, ಅದರ ಸೀಲ್ ಕೂಡ ತೆಗೆದಿದ್ರು. ಸೊ ತಮಗೆ ಬಂದಂತ ಅಂಚೆ ಮತಗಳ ಸೀಲನ್ನ ಅಂದ್ರೆ ಟ್ಯಾಂಪರಿಂಗ್ ಮಾಡಿದ್ರು ಓಟು ಅನ್ನುವಂತ ಆರೋಪ ಮಾಡಿದ್ದಾರೆ. ಪೊಲೀಸರು ಇದರ ಆಧಾರದಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಕಾದೊಡ್ಬೇಕು. ಈಗ ಈ ವೋಟ್ ಟ್ಯಾಂಪರಿಂಗ್ ಆರೋಪವನ್ನ ರಾಜೇಗೌಡ ಅವರು ಗಂಭೀರವಾಗಿ ಮಾಡ್ತಾ ಇದ್ದಾರೆ. ನಾನೇ ಗೆದ್ದಿರೋದು, ಆದ್ರೆ ಇದರಲ್ಲಿ ವೋಟ್ ಟ್ಯಾಂಪರಿಂಗ್ ಆಗಿದೆ ಅನ್ನುವಂತ ಆರೋಪ ಮಾಡ್ತಾ ಇದ್ದಾರೆ. ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಾರೆ, ಜೊತೆಗೆ ಕೋರ್ಟ್ಗೂ ಕೂಡ ಪೊಲೀಸರು ತನಿಖಾ ವರದಿ ಸಲ್ಲಿಕೆ ಮಾಡಬೇಕಾಗುತ್ತೆ. ಇದನ್ನು ಕೂಡ ಎಳ್ಕೊಂಡು ಹೋಗುತ್ತೆ. ಹಾಗಾಗಿ ಕಾನೂನು ಸಮರ ಮುಂದುವರಿಯುತ್ತೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಹೈಕೋರ್ಟ್ ನಿನ್ನೆಯ ಎಣಿಕೆ ಆಧಾರದಲ್ಲಿ ಏನ್ ಆದೇಶ ಕೊಡುತ್ತೆ ಅನ್ನುವಂಥದ್ದು ಕಾದೊಡಬೇಕಾಗಿದೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.